Good morning. Welcome to cost accounting second module class, 15th class. So come back to in this class in So I will be explaining purchase procedure. In ಹೇಗಿಗಿಲ್ಲ purchase ಮಾಡೋದಕ್ಕೆ ಏನು ಪ್ರೊಸೀಜರ್ನ ಫಾಲೋ ಮಾಡಬೇಕು ಈ ಕ್ಲಾಸಲ್ಲಿ ಲಾಸ್ಟ್ ಕ್ಲಾಸಲ್ಲಿ ನಾವು ಮೆಟೀರಿಯಲ್ ಕಂಟ್ರೋಲ್ ಅಂದ್ರೆ ಏನು ಮೀನಿಂಗ್ ಏನು ಅದರ ಉದ್ದೇಶ ಏನು ಮತ್ತು ಅದರ ಎಸೆನ್ಷಿಯಲ್ಸ್ ಅಥವಾ ಗೈಡ್ಲೈನ್ಸ್ ನಾವೇನು ಫಾಲೋ ಮಾಡಬೇಕು ಅನ್ನೋದನ್ನು ಕಲಿಸ್ಕೊಂಡ್ವಿ. ಸೊ ಈ ಈ ಕ್ಲಾಸ್ನ ಉದ್ದೇಶ ನಿಮಗೆ ಪರ್ಚೇಸ್ ಪ್ರೊಸೀಜರ್ ಏನು ಅನ್ನೋದನ್ನು ಕಲಿಸ್ಬೇಕು ಈ ಕ್ಲಾಸಲ್ಲಿ. ನೀವು ಈ ಕ್ಲಾಸ್ ಮುಗಿದ್ಮೇಲೆ ಅದನ್ನು ಕಲಿಸ್ಬೇಕು. ಸೆಷನ್ ಆಗ್ತದೆ ಎಲಿಮೆಂಟ್ಸ್ ಆಫ್ ಮೆಟೀರಿಯಲ್ ಕಂಟ್ರೋಲ್. ಮೆಟೀರಿಯಲ್ ನಾನು ಹೇಳಿದೆ ಲಾಸ್ಟ್ ಕ್ಲಾಸಲ್ಲಿ ಮೆಟೀರಿಯಲ್ ಕಂಟ್ರೋಲ್ ಅಂದರೆ ಏನು, ಯಾಕೆ ಕಂಟ್ರೋಲ್ ಮಾಡಬೇಕು. ಸೊ ಈ ಕ್ಲಾಸಲ್ಲಿ ನಾವೇನು ಮಾಡ್ತೀವಿ, ಏನೇನು ಮೆಟೀರಿಯಲ್ ಕಂಟ್ರೋಲ್ ಮಾಡೋದಕ್ಕೆ ಏನೇನೆಲ್ಲ ನಮಗೆ ಪ್ರೊಸೀಜರ್ನ ನಾವು ಫಾಲೋ ಮಾಡಬೇಕು. ಓಕೆ, extend all spheres of material management, namely buying, receiving and inspection, storing, consumption and accounting etc. Material control ಅಂದರೆ ಪರ್ಚೇಸ್ ಮಾಡೋದು, ರಿಸೀವ್ ಮಾಡೋದು, ಇನ್ಸ್ಪೆಕ್ಷನ್ ಮಾಡೋದು, ಸ್ಟೋರಿಂಗ್ ಮಾಡೋದು, ಕನ್ಸಂಪ್ಷನ್ ಮಾಡೋದು ಮತ್ತು ಅಕೌಂಟಿಂಗ್ ಮಾಡೋದು ಎಲ್ಲ ಕೂಡ ಇನ್ಕ್ಲೂಡ್ ಆಗುತ್ತೆ. ಏನೇನೆಲ್ಲ ಫಾಲೋ ಸ್ಟೆಪ್ಸ್ ಮೆಟೀರಿಯಲ್ ಕಂಟ್ರೋಲ್ ಮಾಡಬೇಕು, ಏನೇನೆಲ್ಲ ಸ್ಟೆಪ್ಸ್ನ ನಾವು ಫಾಲೋ ಮಾಡಬೇಕು. ಸೊ ಫಸ್ಟ್ ಇಸ್ ದ ಪರ್ಚೇಸ್ ಆಫ್ ಮೆಟೀರಿಯಲ್. ನಾವು ಮೆಟೀರಿಯಲ್ನ ಪರ್ಚೇಸ್ ಮಾಡೋದ್ರಿಂದ ಮೆಟೀರಿಯಲ್ ಕಂಟ್ರೋಲ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು receipt and inspection of material, receive ಮತ್ತು inspection of material ಮಾಡೋದ್ರಿಂದ. ನೆಕ್ಸ್ಟ್ ಸ್ಟೋರೇಜ್ ಆಫ್ ಮೆಟೀರಿಯಲ್, issuing of material issue ಮಾಡೋದು, ಅಕೌಂಟಿಂಗ್ ಆಫ್ ಮೆಟೀರಿಯಲ್, ಕೀಪಿಂಗ್ ಆಫ್ ಫಿಸಿಕಲ್ ಅಂಡ್ ಪರ್ಪಚುವಲ್ ಇನ್ವೆಂಟರಿ ರೆಕಾರ್ಡ್ಸ್. ಸೊ ಇದೆಲ್ಲನೂ ಕೂಡ ನಮಗೆ ಮೆಟೀರಿಯಲ್ ಕಂಟ್ರೋಲ್ ಎಲಿಮೆಂಟ್ಸ್. ಯಾವುದು ಫಸ್ಟ್ ಸ್ಟಾರ್ಟ್ ಆಗೋದು ಪರ್ಚೇಸಿಂದ ನೆಕ್ಸ್ಟ್ ಪರ್ಪಚುವಲ್ ಇನ್ವೆಂಟರಿ ಕೂಡ ಮೇಂಟೈನ್ ಮಾಡೋದು ಕೂಡ ಎಲ್ಲನೂ ಕೂಡ ಈ ಮೆಟೀರಿಯಲ್ ಕಂಟ್ರೋಲ್ ಬರುತ್ತೆ. ಸೊ ಇಲ್ಲಿ ಒನ್ ಬೈ ಒನ್ ನಾನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಫಸ್ಟಿಗೆ ಪರ್ಚೇಸಿಂಗ್ ಆಫ್ ಮೆಟೀರಿಯಲ್ ಅಂದ್ರೆ ಏನು ಅಂತ ಹೇಳಿ ನಾವು ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ರಿಸಿಪ್ಟ್ ಆ್ಯಂಡ್ ಇನ್ಸ್ಪೆಕ್ಷನ್ ಆಫ್ ಮೆಟೀರಿಯಲ್ ಅಂದ್ರೆ ಏನು ಅಂತ ನಾವು ಡಿಸ್ಕಸ್ ಮಾಡೋಣ. ಸೊ ಕಮ್ ಬ್ಯಾಕ್ ಟು ಫಸ್ಟ್ ಒನ್, ಪರ್ಚೇಸಿಂಗ್ ಆಫ್ ಮೆಟೀರಿಯಲ್. ಏನಿದೆ ಪರ್ಚೇಸ್ ಆಫ್ ಮೆಟೀರಿಯಲ್? Industry buying is an important function of management and a significant step in the process of material control. ಪರ್ಚೇಸ್ ಆಫ್ ಮೆಟೀರಿಯಲ್ ಅಂದರೆ ಅದರಿಂದ ನಾವು ಪರ್ಚೇಸ್ ಮಾಡೋದು. ನಾವು ಒಂದು ಅಂಗಡಿ ಹೋಗಿ ಪೆನ್ ಪರ್ಚೇಸ್ ಮಾಡ್ತೀವಿ, ಆಯಿತಾ, ಅದನ್ನು ನಾವು ಪರ್ಚೇಸ್ ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ಕೂಡ ನಾವು ಒಂದು ಪೆನ್ ಪರ್ಚೇಸ್ ಮಾಡ್ತೇವೆ, ಕಂಪನೀಸ್ ಏನು ಮಾಡ್ತಾರೆ, ರಾ ಮೆಟೀರಿಯಲ್ನ ಪರ್ಚೇಸ್ ಮಾಡ್ತಾರೆ. ಸೊ ಇಂಡಸ್ಟ್ರಿ ಬೈಯಿಂಗ್, ಬಿಸ್ನೆಸ್ ಏನು ಪರ್ಚೇಸ್ ಮಾಡ್ತಿರೋದ್ರಿಂದ ರಾ ಮೆಟೀರಿಯಲ್ಸ್ನ ಬಿಸ್ನೆಸ್ ಏನು ಪರ್ಚೇಸ್ ಮಾಡ್ತಾರೆ ಅದನ್ನು ನಾವೇನು ಹೇಳ್ತೀವಿ, ಬೈಯಿಂಗ್ ಅಂತ ಹೇಳ್ತೀವಿ. A separate department is said to be set up to handle all purchases and headed by purchase manager or a supply manager. ಈ ಸಪ್ರೇಟ್ ಡಿಪಾರ್ಟ್ಮೆಂಟ್ ಇರುತ್ತೆ, ಪರ್ಚೇಸ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ, ಅದು ಹೆಡೆಡ್ ಬೈ ಪರ್ಚೇಸ್ ಮ್ಯಾನೇಜರ್. ಡಿಪಾರ್ಟ್ಮೆಂಟ್ಗೆ ಹೆಡ್ ಪರ್ಚೇಸ್ ಮ್ಯಾನೇಜರ್. ಈ ಪರ್ಚೇಸ್ ಮ್ಯಾನೇಜರ್ ಹೆಡ್ ಆ ಡಿಪಾರ್ಟ್ಮೆಂಟ್ ಅಥವಾ ಸಪ್ಲೈ ಮ್ಯಾನೇಜರ್. ದಿಸ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಟು ಡಿಸೈಡ್ ವಾಟ್ ಟು ಬೈ, ವೆನ್ ಟು ಬೈ, ಹೌ ಟು ಬೈ, ವೇರ್ ಟು ಬೈ. ಎಲ್ಲಿಂದ ಪರ್ಚೇಸ್ ಮಾಡಬೇಕು, ಯಾವಾಗ ಪರ್ಚೇಸ್ ಮಾಡಬೇಕು, ಎಷ್ಟಕ್ಕೆ ಪರ್ಚೇಸ್ ಮಾಡಬೇಕು, ಅಟ್ ವಾಟ್ ಪ್ರೈಸ್ ಟು ಬೈ, ಯಾವ ಪ್ರೈಸ್ಗೆ ನಾವು ಪರ್ಚೇಸ್ ಮಾಡಬೇಕು ಅಂತ ಪರ್ಚೇಸ್ ಡಿಪಾರ್ಟ್ಮೆಂಟು ಡಿಸೈಡ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಏನು ಬಂದು ಟೈಪ್ಸ್ ಆಫ್ ಪರ್ಚೇಸಿಂಗ್. ವಿ ಹ್ಯಾವ್ ಸೆಂಟ್ರಲೈಸ್ಡ್ ಪರ್ಚೇಸಿಂಗ್, another we have decentralized purchasing. ಎರಡು ಥರ ಪರ್ಚೇಸಿಂಗ್ ಬೈಯಿಂಗಲ್ಲಿ. ಸೆಂಟ್ರಲೈಸ್ ಪರ್ಚೇಸಿಂಗ್ ಅಂದರೆ ಓನ್ಲಿ ಒನ್ ಪರ್ಚೇಸ್ ಡಿಪಾರ್ಟ್ಮೆಂಟ್ ಇರ್ತದೆ ಆ್ಯಂಡ್ ಆಲ್ ದ ಪರ್ಚೇಸ್ ಇನ್ ಆರ್ಗನೈಸೇಷನ್ ವಿಲ್ ಬಿ ಡನ್ ಬೈ ದ ಪರ್ಚೇಸ್ ಡಿಪಾರ್ಟ್ಮೆಂಟ್. ಒಂದೇ ಒಂದು ಪರ್ಚೇಸಿಂಗ್ ಡಿಪಾರ್ಟ್ಮೆಂಟ್ ಇರುತ್ತೆ, ಆ ಡಿಪಾರ್ಟ್ಮೆಂಟ್ ಎಲ್ಲ ಪರ್ಚೇಸಸ್ನ ಮಾಡಿದ್ರೆ ಅದನ್ನು ನಾವು ಸೆಂಟ್ರಲೈಸ್ಡ್ ಅಂತ ಹೇಳ್ತೀವಿ. ಡಿಸೆಂಟ್ರಲೈಸ್ಡ್ ಬೈಯಿಂಗ್ ಅಂದರೆ ಆ ಡಿಪಾರ್ಟ್ಮೆಂಟ್ ಏನಿದೆ, HR ಡಿಪಾರ್ಟ್ಮೆಂಟ್ ಇದೆ, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಇದೆ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇದೆ, ಸೇಲ್ಸ್ ಡಿಪಾರ್ಟ್ಮೆಂಟ್ ಇದೆ, ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಇದೆ, ಆಯಿತಾ. ಈ ಎಲ್ಲ ಡಿಪಾರ್ಟ್ಮೆಂಟ್ ಏನು ಮಾಡ್ತಾರೆ, ಅವ್ರಿಗೆ ಬೇಕಾಗಿರೋಂಥ ಮೆಟೀರಿಯಲ್ಸ್ ಏನಿದೆ ಅಥವಾ ಏನು ರಿಕ್ವೆಸಿಷನ್ ಇದೆ ಅದನ್ನು ಅವರೇ ಪರ್ಚೇಸ್ ಮಾಡ್ತಾರೆ. ಅದನ್ನು ನಾವೇ ಮಾಡ್ತೀವಿ ಡಿಸೆಂಟ್ರಲೈಸ್ಡ್ ಬೈಯಿಂಗ್ ಅಂತ ಹೇಳ್ತೀವಿ. ಒಬ್ಬರೇ ಪರ್ಚೇಸ್ ಮಾಡಿದ್ರೆ ಸೆಂಟ್ರಲೈಸ್, ಬೇರೆ ಬೇರೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಕೂಡ ಪರ್ಚೇಸ್ ಮಾಡಿದ್ರೆ ಅದನ್ನು ನಾವು ಡಿಸೆಂಟ್ರಲೈಸ್ ಪರ್ಚೇಸಿಂಗ್ ಅಂತ ಹೇಳ್ತೀವಿ ಅಥವಾ ಬೈಯಿಂಗ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್, ಪರ್ಚೇಸಿಂಗ್ ಪ್ರೊಸೀಜರ್. ಏನು ಪರ್ಚೇಸ್ ಮಾಡಬೇಕು ಹೇಗೆ ಅಂತ. ಸೊ ಇಲ್ಲಿ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ದ ಫಾಲೋಯಿಂಗ್ ಪ್ರೊಸೀಜರ್ ಆರ್ ಫಾಲೋಡ್ ಬೈ ಕನ್ಸರ್ನ್ ಆರ್ಗನೈಸೇಷನ್ ಇನ್ ಪರ್ಚೇಸ್ ಮಾಡಬೇಕಾದ್ರೆ ಈ ಪ್ರೊಸೀಜರ್ನ ಫಾಲೋ ಮಾಡ್ತಾರೆ. ಫಸ್ಟ್ ಒನ್, ರಿಸೀವಿಂಗ್ ಪರ್ಚೇಸ್ ರಿಕ್ವೆಸಿಷನ್, ಸೆಲೆಕ್ಷನ್ ಆಫ್ ದ ಸೋರ್ಸ್ ಆಫ್ ಸಪ್ಲೈ, ಪ್ಲೇಸಿಂಗ್ ದ ಆರ್ಡರ್, ರಿಸೀವಿಂಗ್ ಅಂಡ್ ಇನ್ಸ್ಪೆಕ್ಷನ್ ಪ್ರೊಸೀಜರ್. ಇದಿಷ್ಟು ಕೂಡ ಪರ್ಚೇಸ್ ಪ್ರೊಸೀಜರ್. ಓಕೆ, ಸೊ ಫಸ್ಟ್ ಪ್ರೊಸೀಜರ್ ಏನು ನೋಡೋಣ. ರಿಸೀವಿಂಗ್ ಪರ್ಚೇಸ್ ರಿಕ್ವೆಸಿಷನ್ ಏನು, ಪರ್ಚೇಸ್ ರಿಕ್ವೆಸಿಷನ್ ಬರುತ್ತೆ ನಮಗೆ. ಏನಂತ, ನಮ್ಗೆ ಈ ಮೆಟೀರಿಯಲ್ ಬೇಕು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾರೆ, ಶುಗರ್ ಕೇನ್ನ ನಾವು ಪರ್ಚೇಸ್ ಮಾಡಬೇಕು ಅಂತ ಹೇಳ್ತೀವಿ ಅಂತ. ಸೊ ಪರ್ಚೇಸ್ ಸ್ಟಾರ್ಟ್ ಫ್ರಮ್ ದ ರೆಸಿಪ್ಟ್ ಆಫ್ ಪರ್ಚೇಸ್ ರಿಕ್ವೆಸಿಷನ್. ಪರ್ಚೇಸ್ ಡಿಪಾರ್ಟ್ಮೆಂಟ್ ಒಂದು ರಿಕ್ವೆಸಿಷನ್ ಕೊಡ್ತಾರೆ, ನಮ್ಗೆ ಎಷ್ಟು ಶುಗರ್ ಕೇನ್ ಬೇಕು ಪರ್ಚೇಸ್ ಮಾಡಿದ್ರೆ, ಅಲ್ಲಿಂದ ಪರ್ಚೇಸಿಂಗ್ ಪ್ರೊಸೀಜರು ಸ್ಟಾರ್ಟ್ ಆಗುತ್ತೆ.
ಓಕೆ. ಈ ಪರ್ಚೇಸ್ ರಿಕ್ವೆಸಿಷನ್ ಯಾರು ಕೊಡ್ತಾರೆ ಅಂದರೆ ಯಾರಿಗೆ ಮೆಟೀರಿಯಲ್ ಬೇಕಿದೆ, ಈಗ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ ಬೇಕಿದೆ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಂದ ಪರ್ಚೇಸ್ ಡಿಪಾರ್ಟ್ಮೆಂಟ್ಗೆ ಒಂದು ಆರ್ಡರ್ ಕೊಡ್ತಾರೆ. ಓಕೆ, ಏನು ಪರ್ಚೇಸ್ ಮಾಡಿ ಅಂತ ಏನಂತ ಆ ರಿಕ್ವೆಸಿಷನ್ ಏನೇನೆಲ್ಲ ಇರುತ್ತೆ ಅಂತ, ರಿಕ್ವೆಸಿಷನ್ಗೆ ಡಿಸ್ಕ್ರಿಪ್ಷನ್ ಇರುತ್ತೆ. ಯಾವ ಮೆಟೀರಿಯಲ್ನ ಪರ್ಚೇಸ್ ಮಾಡಬೇಕು, ಯಾವ ಮೆಟೀರಿಯಲ್ ಶುಗರ್, ಕ್ವಾಂಟಿಟಿ ಎಷ್ಟು, 1 ಟನ್ 2 ಟನ್ ಅಥವಾ ಎಷ್ಟು ಪರ್ಚೇಸ್ ಮಾಡಬೇಕು ಅಂತ, ಮತ್ತು ಡೇಟ್ ಬೈ ವಿಚ್ ದೇ ರಿಕ್ವೈರ್, ಯಾವ ಡೇಟಿಗೆ ಈ ಮೆಟೀರಿಯಲ್ ಬೇಕು ನಮಗೆ ಅನ್ನೋದನ್ನು ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ಸೊ ಈ ಪರ್ಚೇಸ್ ಆರ್ಡರು ಯೂಶಲಿ ಪರ್ಚೇಸ್ ರಿಕ್ವೆಸಿಷನ್ನ 3 ಕಾಪೀಸಲ್ಲಿ ಪ್ರಿಪೇರ್ ಮಾಡ್ತಾರೆ. ನೆನಪಿಟ್ಕೊಳ್ಳಿ 3 ಕಾಪೀಸು. ಒಂದು ಪರ್ಚೇಸ್ ಡಿಪಾರ್ಟ್ಮೆಂಟಿಗೆ ಕಳಿಸ್ತಾರೆ, ಒಂದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇರುತ್ತೆ, ಇನ್ನೊಂದು ಅಕೌಂಟ್ ಡಿಪಾರ್ಟ್ಮೆಂಟಿಗೆ ಕಳಿಸ್ತಾರೆ. ಓಕೆ, ಸೊ ಇಲ್ಲಿ ಎಲ್ಲಿಂದ ಅದು ಸೈನ್ ಆಗಿರಬೇಕು. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಪ್ರೊಡಕ್ಷನ್ ಹೆಡ್ ಯಾರಿದ್ದಾರೆ ಅವ್ರು ಅದನ್ನು ಸೈನ್ ಮಾಡಬೇಕು. ಅದರಲ್ಲಿ ಮೆನ್ಷನ್ ಆಗಬೇಕು ನೀವು ಯಾವ ಡಿಪಾರ್ಟ್ಮೆಂಟ್ ಎಷ್ಟು ಎಲ್ಲ ಮೆಟೀರಿಯಲ್ಸ್ ಎಲ್ಲ ಬೇಕು ಅನ್ನೋದನ್ನೆಲ್ಲ ಮೆನ್ಷನ್ ಮಾಡಿ ಅದನ್ನು 3 ಕಾಪೀಸ್ ಮಾಡಿ, 1 ಕಾಪಿ ಪರ್ಚೇಸ್ ಡಿಪಾರ್ಟ್ಮೆಂಟ್ಗೆ, 1 ಕಾಪಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ, 1 ಕಾಪಿ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ಗೆ ಅದನ್ನು ಕಳಿಸ್ತಾರೆ. ಓಕೆ, ಇದು ಫಸ್ಟ್ ಸ್ಟೆಪ್ಪು ಪರ್ಚೇಸ್ ರಿಕ್ವೆಸಿಷನ್. ಇಲ್ಲಿ ಡೆಫಿನೇಷನ್ ಇದೆ. ಇಟ್ ಇಸ್ ಆನ್ ಇಂಟರ್ನಲ್ ಇನ್ಸ್ಟ್ರಕ್ಷನ್ಸ್ ಟು ಬೈ ಆಫೀಸರ್ ಟು ಪರ್ಚೇಸ್ ಗೂಡ್ಸ್ ಆರ್ ಸರ್ವಿಸಸ್. ಏನು ಒಂದು ರಿಕ್ವೆಸಿಷನ್, ಈ ಗೂಡ್ಸ್ನ ಪರ್ಚೇಸ್ ಮಾಡಿ, ಈ ಮೆಟೀರಿಯಲ್ನ ಪರ್ಚೇಸ್ ಮಾಡಿ. ಈ ಸ್ಟೇಟ್ಸ್ ದಟ್ ಕ್ವಾಂಟಿಟಿ ಆ್ಯಂಡ್ ಡಿಸ್ಕ್ರಿಪ್ಷನ್ ರಿಸಿಟ್ ಆಫ್ ಪರ್ಚೇಸ್ ಆರ್ಡರ್. ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಮತ್ತು ಆ ಮೆಟೀರಿಯಲ್ ಏನಾದರೂ ಫೀಚರ್ಸ್ ಬೇಕಂತ. ಈಗ ಒಂದೊಂದು ಮೆಟೀರಿಯಲ್ಸಲ್ಲಿ ಸ್ಪೆಸಿಫಿಕೇಷನ್ಸ್ ಇರುತ್ತೆ. ಈಗ ಕಂಪ್ಯೂಟರ್ಸಲ್ಲೇ ನಾವು ತೊಗೊಳೋದಾದರೆ ಅಥವಾ ಮೊಬೈಲಲ್ಲೇ ತೊಗೊಂಡು ಯಾವುದಕ್ಕೆ ನಮ್ಗೆ ಆ ಫೀಚರ್ಸ್ ಏನು ಬೇಕು ಅಂತ ಹೇಳ್ತೀವಲ್ಲ, ಹಾಗೆ ಅದಕ್ಕೆ ಡಿಸ್ಕ್ರಿಪ್ಷನ್ಸ್ ಇರುತ್ತೆ. ಯಾವ ಟೈಪ್ ಆಫ್ ಮೆಟೀರಿಯಲ್ ಬೇಕು, ಎಷ್ಟು ಬೇಕು, ಯಾವ ಸೈಜ್ ಬೇಕು ಅಂತೆಲ್ಲ ಕೂಡ ನಾವು ಮೆನ್ಷನ್ ಮಾಡಬೇಕಾಗುತ್ತೆ ಪರ್ಚೇಸ್ ರಿಕ್ವೆಸಿಷನ್. ಅದು ನಮಗೆ ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ನಮಗೆ ಸೆಲೆಕ್ಷನ್ ಆಫ್ ಸೋರ್ಸ್ ಆಫ್ ಸಪ್ಲೈ ಅಂತ. ಇನ್ನು ನಾವಿಲ್ಲಿ ಎಲ್ಲಿಂದ ತರಿಸ್ಬೇಕು ಅನ್ನೋದನ್ನು ನಾವು ಡಿಸೈಡ್ ಮಾಡಬೇಕು. ಈ ನಾವೆಲ್ಲಿಂದ ಪರ್ಚೇಸ್ ಮಾಡ್ತೇವೆ, ನಾವು ಯಾರಿಂದ ಪರ್ಚೇಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ವೆದರ್ ವಿ ಆರ್ ಗೋಯಿಂಗ್ ಟು ಪರ್ಚೇಸ್ ಇಟ್ ಫ್ರಮ್ ಮ್ಯಾಂಗ್ಳೂರ್, ಐ ವಿಲ್ ಬಿ ಸಪ್ಲೈಯರ್, ಆರ್ ಫ್ರಮ್ ದ ಮ್ಯಾಂಗ್ಳೂರ್, ಆರ್ ವಿ ಆರ್ ಗೋಯಿಂಗ್ ಟು ಆರ್ಡರ್ ಫಾರ್ ಲೋಕಲ್ ಸಪ್ಲೈಯರ್. ಯಾರಿಂದ ನಾವು ಗೂಡ್ಸ್ನ ಪರ್ಚೇಸ್ ಮಾಡಬೇಕು ಅಂತ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ನನಗೆ 2 ಸ್ಟೆಪ್ ಇದೆ. ಎನ್ಕ್ವೈರಿ ಫಾರ್ ಟೆಂಡರ್ಸ್ ಆ್ಯಂಡ್ ಕೊಟೇಷನ್. ನೆಕ್ಸ್ಟ್ ಇಸ್ ಸೆಲೆಕ್ಟಿಂಗ್ ದ ಸೂಟಬಲ್ ಸೋರ್ಸಸ್. 2 ಸ್ಟೆಪ್ನ ಫಾಲೋ ಮಾಡಬೇಕು. ಈ ಸೋರ್ಸಸ್ ಆಫ್ ಸಪ್ಲೈನ ಯಾರಿಂದ ನಾವು ಪರ್ಚೇಸ್ ಮಾಡ್ತೀವಿ ಅನ್ನೋದನ್ನು ಡಿಸೈಡ್ ಮಾಡಬೇಕು. ಎನ್ಕ್ವೈರಿ ಫಾರ್ ಟೆಂಡರ್ಸ್ ಆ್ಯಂಡ್ ಕೊಟೇಷನ್ ಅಂತ. ಈ ಟೆಂಡರ್ಸ್ ಆ್ಯಂಡ್ ಕೊಟೇಷನ್ ಪೇಪರಲ್ಲೆಲ್ಲ ನೋಡಿರ್ತೀರ. ಟೆಂಡರ್ಸ್ ಆ್ಯಂಡ್ ಕೊಟೇಷನ್ಸ್ ಅಂತಂದರೆ ಏನಂತಂದರೆ, ನಾವು ಈ ಮೆಟೀರಿಯಲ್ನ ಇಷ್ಟು ರೇಟಿಗೆ ಇಷ್ಟು ರೇಟಿಗೆ ನಾವು ಸಪ್ಲೈ ಮಾಡ್ತೀವಿ, ಎಷ್ಟು ಡೆಲಿವರಿ ಟೈಮ್ ಎಷ್ಟಿದೆ, ಆ ಕೆಲಸ ಮಾಡಬೇಕು, ಅಥವಾ ನಾವು ಎಷ್ಟು ಟೈಮಲ್ಲಿ ನಾವು ವಿತಿನ್ 1 ವೀಕಲ್ಲಿ ಸಪ್ಲೈ ಮಾಡ್ತೀವಿ, 2 ವೀಕಲ್ಲಿ ಸಪ್ಲೈ ಮಾಡ್ತೀವಿ ಅನ್ನೋದನ್ನು, ಮತ್ತು ಯಾವ ಪ್ರೈಸಿಗೆ ಸಪ್ಲೈ ಮಾಡ್ತೀವಿ ಅನ್ನೋದನ್ನು, ಮತ್ತು ಟ್ರಾನ್ಸ್ಪೋರ್ಟ್ ಹೇಗೆ ಮಾಡ್ತೀವಿ, ಪೇಮೆಂಟ್ ಹೇಗೆ ಮಾಡ್ತೀವಿ ಅನ್ನೋದನ್ನು ಎಲ್ಲವೂ ಕೂಡ, ಮತ್ತು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕಂಡೀಷನ್ಸ್ ಏನಿದೆ ಅನ್ನೋದನ್ನು, ಏನು ಎಕ್ಸ್ಚೇಂಜ್ ಮಾಡ್ಬೋದಾ, ಎಕ್ಸ್ಚೇಂಜ್ ಮಾಡೋಕ್ಕಾಗಲ್ಲ, ಎಕ್ಸ್ಚೇಂಜ್ ಮಾಡಿದ್ರೆ ಎಷ್ಟು ಎಕ್ಸ್ಚೇಂಜ್ ಆಗುತ್ತೆ, ಡ್ಯಾಮೇಜ್ ಆದರೆ ಯಾರು ರೆಸ್ಪಾನ್ಸಿಬಲ್, ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಯಾರು ಕೊಡ್ತಾರೆ, ಎಲ್ಲನೂ ಕೂಡ ಮೆನ್ಷನ್ ಮಾಡಿ ಒಂದು ಟೆಂಡರ್ ಅಂತ ಹೇಳ್ಬಿಟ್ಟು ಅವ್ರು ಅಪ್ಲೈ ಮಾಡ್ತೀವಿ. ನಾನು ಮೆಟೀರಿಯಲ್ ಪರ್ಚೇಸ್ ಮಾಡಬೇಕು ಅಂತ ಹೇಳ್ತೀನಿ, ಯಾರೆಲ್ಲ ನಾನು ಸಪ್ಲೈ ಮಾಡಿ ಮೆಟೀರಿಯಲ್ ಮಾಡಬೇಕು ಇಷ್ಟ ಇದೆಯೋ ಅವರೆಲ್ಲ ಏನು ಮಾಡ್ತಾರೆ, ಒಂದು ಟೆಂಡರ್ ಅಪ್ಲೈ ಮಾಡ್ತಾರೆ. ಏನಂತ, ನಾನು ಈ ಪ್ರೈಸ್ಗೆ ಸಪ್ಲೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ದ್ಯಾಟ್ ವಿ ಕಾಲ್ ಇಟ್ ಟೆಂಡರ್ ಆ್ಯಂಡ್ ಕೊಟೇಷನ್. ಓಕೆ, ಸೊ ವಿ ಕ್ಯಾನ್ ಸೆಲೆಕ್ಟ್ ಸಪ್ಲೈಯರ್ನ ಸೆಲೆಕ್ಟ್ ಮಾಡ್ಕೋಬೋದು ಯಾವ ರೀತಿಯಾಗಿ, ಟೆಂಡರ್ಸ್ ಮತ್ತು ಕೊಟೇಷನ್ನ ಕರೆಯೋದ್ರಿಂದ. ನೆಕ್ಸ್ಟ್ ಟೆಂಡರ್ ಕೊಟೇಷನ್ ಕರೆದ್ಬಿಟ್ವಿ, ನೆಕ್ಸ್ಟ್ ಏನು ಮಾಡಬೇಕು ಅಂತ. Okay, purchase department has to prepare a statement showing the terms and conditions quoted by a different supplier. So A, B, C, D suppliers A, B, C, D, E, F suppliers ಎಲ್ಲ ಇದೆ. ಅವರ ಪ್ರೈಸ್ ಏನು, ಅವರ ಕಂಡೀಷನ್ಸ್ ಇದು, ಅವ್ರು ಅವ್ರು ಏನು ಹೇಳ್ತಿದ್ದಾರೆ ಅವನ್ನ ಎಲ್ಲ ಇನ್ಫಾರ್ಮೇಷನು ನಾವು ಒಂದು ಸ್ಟೇಟ್ಮೆಂಟ್ ಆಗಿ ಪ್ರಿಪೇರ್ ಮಾಡ್ತೀವಿ. ಎ ಎಷ್ಟು ಪ್ರೈಸಿಗೆ ಸಪ್ಲೈ ಮಾಡ್ತಾರೆ, ಬಿ ಎಷ್ಟು ಪ್ರೈಸಿಗೆ ಸಪ್ಲೈ ಮಾಡ್ತಾರೆ, ಎಷ್ಟು ದಿನದಲ್ಲಿ ಡೆಲಿವರಿ ಕೊಡ್ತಾರೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ, ಪೇಮೆಂಟ್ ಹೇಗಾಗುತ್ತೆ, ಆಯಿತಾ, ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಏನಿದೆ, ಎಲ್ಲನೂ ಕೂಡ ನಾವು ತಿಳ್ಕೊಳ್ತೀವಿ. ಅದಾದಮೇಲೆ ದ ಅಪ್ರೋಪ್ರಿಯೇಟ್ ಸೋರ್ಸ್ ಇಸ್ ಸೆಲೆಕ್ಟೆಡ್ ಆಫ್ಟರ್ ಕನ್ಸಿಡರಿಂಗ್. ಏನು ನಾವು ಇದರಲ್ಲಿ ಅಪ್ರೋಪ್ರಿಯೇಟ್ ಸೋರ್ಸ್ನ ಕನ್ಸಿಡರ್ ಮಾಡ್ತೀವಿ. ಅದಕ್ಕೆ ಯಾವ ಥರ ಅಂತಂದರೆ, ಅದರಲ್ಲಿ ಪ್ರೈಸ್ ಕೋಟೆಡ್ ಫಸ್ಟ್ ಟೆಂಡರಲ್ಲಿ ಏನು ಪ್ರೈಸ್ ಕೋಟ್ ಮಾಡಿದ್ದಾರೆ, ಟರ್ಮ್ಸ್ ಆಫ್ ಪೇಮೆಂಟ್ ಇದೆ, ನಾವು ಪೇಮೆಂಟ್ ಯಾವ ರೀತಿ ಮಾಡಬೇಕು, ಪೇಮೆಂಟ್ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಕಾ ಅಥವಾ ಸಪ್ಲೈ ಮಾಡಿದ್ಮೇಲೆ ಪೇಮೆಂಟ್ ಮಾಡಬೇಕಾ, ಅಥವಾ ನಮಗೇನಾದ್ರು ಇನ್ಸ್ಟಾಲ್ಮೆಂಟಲ್ಲಿ ಇದೆಯಾ, ಅಥವಾ ಟೈಮ್ ಆಫ್ ಡೆಲಿವರಿ ಟೈಮ್ಸ್, ಎಷ್ಟು ಟೈಮ್ ತೊಗೊತಾರೆ ಡೆಲಿವರಿ ಟೈಮ್ಸ್ಗೆ, ಟರ್ಮ್ಸ್ ಆಫ್ ಡಿಸ್ಕೌಂಟ್ ಏನೋ ಕೊಡ್ತಿದ್ದಾರಾ, ಅಥವಾ ಈ ಫೈನಾನ್ಷಿಯಲ್ ಅನಾಲಿಸಿಸ್ ಸಪ್ಲೈಯರ್ ಕಂಡೀಷನ್ಸ್ ಹೇಗಿದೆ, ಮತ್ತು ಜಿಯೋಗ್ರಫಿಕಲ್ ಲೊಕೇಶನ್ ಅವ್ರು ಎಲ್ಲಿದ್ದಾರೆ, ಮ್ಯಾಂಗ್ಳೂರ, ಉಡುಪಿನ, ಇಲ್ಲಿಂದ ಅವ್ರು ಪರ್ಚೇಸ್ ಮಾಡ್ತಿದ್ದಾರೆ ಅನ್ನೋದನ್ನು ಡಿಸೈಡ್ ಮಾಡಿಕೊಂಡು ಆಮೇಲಿಂದ ನಾವು ಇದು ಮಾಡ್ತೀವಿ, ಆಯಿತಾ, ಸಪ್ಲೈಯರ್ ಮತ್ತು ಅವರ ಟೆಕ್ನಾಲಜಿ ಡೆವಲಪ್ಮೆಂಟ್, ಲೇಬರ್ ರಿಲೇಷನ್ಶಿಪ್ ಎಲ್ಲ ಹೇಗಿದೆ ಅನ್ನೋದನ್ನು ಡಿಸೈಡ್ ಮಾಡಿ
ಸೊ ಸಪ್ಲೈಯರ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಬಂದ್ಬಿಟ್ಟು ಪ್ಲೇಸಿಂಗ್ ಬಂದ್ಬಿಟ್ಟು ನಾವು ಇದನ್ನೆಲ್ಲ ಟೆಂಡರ್ ಆ್ಯಂಡ್ ಕೊಟೇಷನ್ಸ್ನ ನಾವು ಮಾಡಿದ್ವಿ. ಟೆಂಡರ್ ಆ್ಯಂಡ್ ಕೊಟೇಷನ್ಸ್ನ ಎಲ್ಲ ಕಾಲ್ಫರ್ ಮಾಡಿ ನಾವು ಯಾರಿಂದ ಪರ್ಚೇಸ್ ಮಾಡ್ತೀವಿ ಅಂತ ಡಿಸೈಡ್ ಮಾಡ್ತೀವಿ. ನೆಕ್ಸ್ಟು ಅವರಿಗೆ ನಾವು ಆರ್ಡರ್ನ ಪ್ಲೇಸ್ ಮಾಡ್ತೀವಿ. ಏನಿರುತ್ತೆ ಈ ಪ್ಲೇಸಿಂಗ್ ಆರ್ಡರಲ್ಲಿ ಏನೇನಿರುತ್ತೆ ಅಂತ, ಪರ್ಚೇಸ್ ಆರ್ಡರ್ ಇಸ್ ರಿಕ್ವೆಸ್ಟ್ ಬೈ ದ ಪರ್ಚೇಸರ್ ಟು ಸಪ್ಲೈಯರ್ ಟು ಡಿಲಿವರ್ ದ ಗೂಡ್ಸ್ ಸ್ಟೇಟೆಡ್. ನಾವು ಒಂದು ಆರ್ಡರ್ ಹಾಕ್ತೀವಿ, ಯಾವ ಮೆಟೀರಿಯಲ್ ಬೇಕು, ಯಾವ ಡೇಟಿಗೆ ಬೇಕು, ಎಷ್ಟು ರೇಟಿಗೆ ಬೇಕು ಅಂತ ಹೇಳ್ಬೋದು. ಅದನ್ನು ರಿಟರ್ನ್ ಅಥಾರೈಸೇಷನ್ ಟು ಅಪ್ರೂವ್ ದ ಸಪ್ಲೈಯರ್ ಟು ಸಪ್ಲೈ ಗೂಡ್ಸ್. ಒಂದು ನಮಗೆ ಗೂಡ್ಸ್ ಬೇಕು ಅನ್ನೋದನ್ನು ಪ್ಲೇಸಿಂಗ್ ಆರ್ಡರ್ ಪ್ಲೇಸ್ ಮಾಡ್ತೀವಿ. ಅದನ್ನು ನಾವೇನಂತ ಹೇಳ್ತೀವಿ, ಪರ್ಚೇಸ್ ಆರ್ಡರ್ನ ನಾವು ಪ್ಲೇಸಿಂಗ್ ಆರ್ಡರ್ ಅಂತ ಹೇಳ್ತೀವಿ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಗ್ರೀಡ್, ಯಾವ ಕಂಡೀಷನ್ಸ್ಗೆ ನಾವು ಈ ಕಡೆಯಿಂದ ನಾವು ಗೂಡ್ಸ್ನ ಪರ್ಚೇಸ್ ಮಾಡ್ತೀವಿ, ಎಷ್ಟು ಗೂಡ್ಸ್ನ ಸಪ್ಲೈ ಪರ್ಚೇಸ್ ಮಾಡ್ತೀವಿ, ಎಷ್ಟು ಕ್ವಾಂಟಿಟಿ ಪರ್ಚೇಸ್ ಮಾಡ್ತೀವಿ ಅನ್ನೋದನ್ನ ಸ್ಪೆಸಿಫೈ ಮಾಡೋದು. ಫಾರ್ ಎಕ್ಸಾಂಪಲ್ ನಾವು ಹೋಗ್ಬಿಟ್ಟು ಕೊಡ್ತೀವಿ, ಎಲ್ಲಾದರೂ ಮಂಡಿಗೆ ಹೋದಾಗ ನಮಗೆ ಈ ಗೂಡ್ಸ್ ಬೇಕು ಅಂತ ಹೇಳ್ಬಿಟ್ಟು ಒಂದು ಚೀಟಿ ಕೊಡ್ತೀವಲ್ಲ, ಅದನ್ನು ನಾವೇನು ಹೇಳ್ತೀವಿ, ಪರ್ಚೇಸ್ ಆರ್ಡರ್ ಅಂತ ಹೇಳ್ತೀವಿ. ನಾವು ಇಂಡಿವಿಜುವಲ್ ಪರ್ಚೇಸಿಂಗ್ ಆಗತ್ತೆ, ಬಿಸ್ನೆಸ್ ಟು ಬಿಸ್ನೆಸ್ ಪರ್ಚೇಸಿಂಗಲ್ಲಿ ನಾವು ಪರ್ಚೇಸ್ ಆರ್ಡರ್ನ ಪ್ಲೇಸ್ ಮಾಡಬೇಕಾಗುತ್ತೆ. ಇಟ್ ಈಸ್ ಎವಿಡೆನ್ಸ್ ಆಫ್ ಕಾಂಟ್ರಾಕ್ಟ್ ಬಿಟ್ವೀನ್ ದ ಪರ್ಚೇಸ್ ಆ್ಯಂಡ್ ಸಪ್ಲೈಯರ್. ಇದು ಕಾಂಟ್ರಾಕ್ಟ್, ಇದು ಎವಿಡೆನ್ಸ್ ನಮಗೆ ಈಗ ಪರ್ಚೇಸ್ನ ಗೂಡ್ಸ್ ಮಾಡ್ತೀವಿ, ಅವ್ರು ನಮ್ಗೆ ಸಪ್ಲೈ ಮಾಡೋಕ್ಕೆ ಅಗ್ರಿ ಮಾಡ್ಕೊಳ್ಬೇಕು ಅಂತ. ಆರ್ಡರ್ ಕಂಟೆಂಟ್ಸ್ ಏನು ಆರ್ಡರ್ ಏನಿರುತ್ತೆ, ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಬೈಯರ್, ನಮ್ಮ ಕಂಪನಿ ಹೆಸರು ಏನಿದೆ, ಅಡ್ರೆಸ್ ಹೇಗಿದೆ ಅದು, ಮತ್ತು ಡಿಸ್ಕ್ರಿಪ್ಷನ್ ಆ್ಯಂಡ್ ಕ್ವಾಂಟಿಟಿ ಆಫ್ ಮೆಟೀರಿಯಲ್, ಯಾವ ಥರ ಮೆಟೀರಿಯಲ್ಸ್ನ ನಾವು ಪರ್ಚೇಸ್ ಮಾಡಬೇಕು ಅಂತಿದ್ದೀವಿ, ಕ್ವಾಂಟಿಟಿ ಎಷ್ಟು, 1 2 10 ಅಂತ, ಮತ್ತು ಡೇಟ್ ಆ್ಯಂಡ್ ಪ್ಲೇಸ್ ಆಫ್ ಡೆಲಿವರಿ, ಯಾವ ಡೇಟಿಗೆ ಪರ್ಚೇಸ್ ಮಾಡ್ತೀವಿ ಬೇಕು ನಮಗೆ, ಮತ್ತು ಯಾವ ಪ್ಲೇಸಿಗೆ ಡೆಲಿವರಿ. ನಾವು ಪರ್ಚೇಸ್ ಮಾಡ್ತಿರೋದು ಹುಬ್ಳಿಯಿಂದ, ಬಟ್ ನಮಗೆ ಡೆಲಿವರಿ ಬೇಕಾಗಿರೋದು ಮಂಗಳೂರು. ಓಕೆ, ಅದನ್ನು ಕೂಡ. ನೆಕ್ಸ್ಟ್ ಟರ್ಮ್ಸ್ ಆಫ್ ಪೇಮೆಂಟ್ ಆ್ಯಂಡ್ ಸ್ಪೆಷಲ್ ಇನ್ಸ್ಟ್ರಕ್ಷನ್ಸ್ ಅಬೌಟ್ ಪ್ಯಾಕಿಂಗ್. ಪೇಮೆಂಟ್ ಹೇಗೆ ಮಾಡ್ತೀವಿ, ಯಾವ ಈ 15 ಡೇಸ್ 20 ಡೇಸ್ ಅಡ್ವಾನ್ಸ್ ಪೇಮೆಂಟ್ ಆಗಿರೋದನ್ನು, ಮತ್ತು ಪ್ಯಾಕಿಂಗ್ ಹೇಗಿರಬೇಕು, ಗಿಫ್ಟ್ ಪ್ಯಾಕಿಂಗ್ ಬೇಕಂತ ನಾವೇನಾದರೂ ಆನ್ಲೈನ್ ಪರ್ಚೇಸ್ ಮಾಡಬೇಕು ಕೇಳ್ತಲ್ಲ, ಹಾಗೆ ಇಲ್ಲೂ ಕೂಡ ನಾವು ಪ್ಯಾಕಿಂಗ್ ಇನ್ಸ್ಟ್ರಕ್ಷನ್ಸ್ನ ಕೊಡಬೇಕಾಗುತ್ತೆ, ಯಾವ ಥರ ಪ್ಯಾಕಿಂಗ್ ಬೇಕು. ಸೊ ಆರ್ಡರ್ ನಾವು ಪ್ಲೇಸ್ ಮಾಡೋ ಆರ್ಡರ್ ಇಷ್ಟು ಇನ್ಫಾರ್ಮೇಷನ್ ನಾವು ಕೊಡಬೇಕಾಗುತ್ತೆ. ಓಕೆ, ಪ್ಲೇಸಿಂಗ್ ಆರ್ಡರ್. ನೆಕ್ಸ್ಟ್ ಇಟ್ ವಿಲ್ ಬಿ ದ ರಿಸೀವಿಂಗ್ ಆ್ಯಂಡ್ ಇನ್ಸ್ಪೆಕ್ಷನ್ ಆಫ್ ಮೆಟೀರಿಯಲ್ ಅಂತ. ಏನು ಮಾಡ್ತೀವಿ ಇಲ್ಲಿ, ರಿಸೀವಿಂಗ್ ಆ್ಯಂಡ್ ಇನ್ಸ್ಪೆಕ್ಷನ್ ಆಫ್ ಮೆಟೀರಿಯಲ್. ಓಕೆ, ಫಸ್ಟ್ ಒನ್ ಇಲ್ಲಿ ನಾವೇನು ಮಾಡ್ತೀವಿ, ಆರ್ಡರ್ನ ಪ್ಲೇಸ್ ಮಾಡಿದಾಯಿತು. ಆರ್ಡರ್ ಪ್ಲೇಸ್ ಮಾಡಿದಾದಮೇಲೆ ನಾವು ನೆಕ್ಸ್ಟು ಮೆಟೀರಿಯಲ್ಸ್ನ ರಿಸೀವ್ ಮಾಡ್ತೀವಿ. ಮೆಟೀರಿಯಲ್ಸ್ನ ರಿಸೀವ್ ಮಾಡೋದಕ್ಕೆ ಸಪ್ರೇಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅಥವಾ ಬೇರೆ ಕಂಪ್ನೀಸ್ ಆದ ಸ್ಟೋರ್ ಡಿಪಾರ್ಟ್ಮೆಂಟೇ ಏನು ರಿಸೀವ್ ಆ್ಯಂಡ್ ಇನ್ಸ್ಪೆಕ್ಷನ್ ಡಿಪಾರ್ಟ್ಮೆಂಟ್ ಕೂಡ ಆಗುತ್ತೆ. ಸೊ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ, ಪ್ರಾಡಕ್ಟ್ನ ರಿಸೀವ್ ಮಾಡ್ಕೊಂಡು ಪ್ರಾಡಕ್ಟ್ನ ಅನ್ಲೋಡ್ ಮಾಡ್ಕೊಳ್ಳೋವಂಥದ್ದು, ಅನ್ಪ್ಯಾಕಿಂಗ್ ಮಾಡುವಂಥದ್ದು, ಮೆಟೀರಿಯಲ್ನ ಓಪನ್ ಮಾಡುವಂಥದ್ದು, ರಿಸೀವ್ ಮಾಡೋದು, ಲೋಡಿಂಗ್ನ ಅನ್ಲೋಡ್ ಮಾಡುವಂಥದ್ದು, ಮತ್ತು ಇದು ಮಾಡುವಂಥದ್ದು, ಏನು ಅನ್ಪ್ಯಾಕಿಂಗ್ ಮಾಡುವಂಥದ್ದು, ಅನ್ಲೋಡ್ ಮಾಡುವಂಥದ್ದು ಎಲ್ಲ ಮಾಡಿ, ಮತ್ತು ಚೆಕ್ ಮಾಡುವಂಥದ್ದು, ಕ್ವಾಂಟಿಟಿ ಏನಿದೆ, ಕ್ವಾಲಿಟಿ ಏನಿದೆ, ಏನೋ ಅನ್ಲೋಡಿಂಗ್ ಮಾಡೋದು, ಅನ್ಪ್ಯಾಕಿಂಗ್ ಮಾಡೋದು, ಮತ್ತು ಡೆಲಿವರಿ ಬೈ ದ ಸಪ್ಲೈಯರ್, ಅದನ್ನು ಕ್ವಾಲಿಟಿ ಕ್ವಾಂಟಿಟಿನ ಚೆಕ್ ಮಾಡ್ತೀವಿ. ಇದನ್ನು ನಾವು ರಿಸೀವ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಮೆಟೀರಿಯಲ್ ಇನ್ಸ್ಪೆಕ್ಷನ್ ನೋಟ್ ಅಂತ ಬರುತ್ತೆ. ಮೆಟೀರಿಯಲ್ ಇನ್ಸ್ಪೆಕ್ಷನ್ ನೋಟಲ್ಲಿ ನಾವು ಎಷ್ಟು ಗೂಡ್ಸ್ನ ಪರ್ಚೇಸ್ ಮಾಡ್ತೀವಿ, ಅಷ್ಟೇ ಗೂಡ್ಸ್ ಇದೆಯಾ, ಅಷ್ಟೇ ಕ್ವಾಂಟಿಟಿ ಆಫ್ ಗೂಡ್ಸ್ ಇದೆಯಾ, ಅಷ್ಟೇ ರೇಟ್ ಇದೆಯಾ, ಯಾವುದಾದ್ರೂ ಇಸ್ಕೊಂಡಿರುವಂಥ ಮೆಟೀರಿಯಲ್ ಡ್ಯಾಮೇಜ್ ಆಗಿದೆಯಾ, ಅದೆಲ್ಲ ರಿಸೀವ್ ಮಾಡಿದ್ದೀರಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ತೀವಿ. ಸೊ ಅಲ್ಲಿ ಚೆಕ್ ಮಾಡಿ ನಾವು ಆಮೇಲೆ ಏನು ಮಾಡ್ತೀವಿ, ಮೆಟೀರಿಯಲ್ ಇನ್ಸ್ಪೆಕ್ಷನ್ ನೋಟಲ್ಲಿ ಪ್ರಿಪೇರ್ ಮಾಡ್ತೀವಿ. ಅದನ್ನು ಸಪ್ಲೈಯರ್ ಮತ್ತು ಸ್ಟೋರ್ ಡಿಪಾರ್ಟ್ಮೆಂಟ್ಗೆ ಪ್ರೊವೈಡ್ ಮಾಡ್ತೀವಿ. ರಿಸೀವ್ ಮಾಡಿರೋ ಡಿಪಾರ್ಟ್ಮೆಂಟ್ ಯಾವುದೇ ಡ್ಯಾಮೇಜ್ ಆಗಿದೆಯಾ, ಕ್ವಾಲಿಟಿ ಇದೆ ಎಲ್ಲನೂ ಕರೆಕ್ಟಾಗಿ ಚೆಕ್ ಮಾಡಿ ಅದನ್ನು ಒಂದು ನೋಟ್ ಪ್ರಿಪೇರ್ ಮಾಡಿ ಅದನ್ನು ಮೆಟೀರಿಯಲ್ ಇನ್ಸ್ಪೆಕ್ಷನ್ ನೋಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಗೂಡ್ಸ್ ರಿಸೀವ್ಡ್ ನೋಟ್. ಗೂಡ್ಸ್ ರಿಸೀವ್ಡ್ ನೋಟ್ ಕಾಪಿನ ಕಳಿಸ್ತೀವಿ ಪರ್ಚೇಸ್ ಡಿಪಾರ್ಟ್ಮೆಂಟ್, ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಮತ್ತು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಏನಂತ, ನೀವು ಕೊಟ್ಟಿದ್ರೆ ನಾವು ಈ ಥರ ಗೂಡ್ಸ್ನ ಪರ್ಚೇಸ್ ಮಾಡಿ ಆರ್ಡರ್ ಕೊಟ್ಟಿದ್ದು, ಆ ಗೂಡ್ಸ್ ರಿಸೀವ್ ಆಗಿದೆ ಅನ್ನೋದನ್ನು ಒಂದು ನೋಟ್ ಪ್ರಿಪೇರ್ ಮಾಡಿ ಪರ್ಚೇಸ್ ಡಿಪಾರ್ಟ್ಮೆಂಟ್, ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಮತ್ತು ಯಾವ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, 3 ಡಿಪಾರ್ಟ್ಮೆಂಟ್ಗೆ ಕಳಿಸ್ಬೇಕು. ಇದು ಗೂಡ್ಸ್ ರಿಸೀವ್ ನೋಟ್ ಅಂತ. ನೆಕ್ಸ್ಟ್ ಅಪ್ರೂವಲ್ ಆಫ್ ಇನ್ವಾಯ್ಸ್. ಅಪ್ರೂವಲ್ ಆಫ್ ಇನ್ವಾಯ್ಸ್ ಅಂದರೆ ಇದು ಗೂಡ್ಸ್ನ ರಿಸೀವ್ ಮಾಡಿದಾಯಿತು, ಚೆಕ್ ಮಾಡಿದಾಯಿತು, ಎಲ್ಲ ಕರೆಕ್ಟ್ ಆಗಿದೆ, ಮ್ಯಾಚ್ ಆಗಿದೆ. ಸೊ ಆವಾಗ ನಾವೇನು ಮಾಡ್ತೀವಿ, ನೀವಿನ್ನು ಪೇಮೆಂಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾವು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ಗೆ ಇನಿಷಿಯೇಟಿವ್ಸ್ ಕೊಡ್ತೇವೆ. ಅದನ್ನು ನಾವೇನಂತ ಹೇಳ್ತೀವಿ, ಪೇಮೆಂಟ್ ನಾವು ಈಗ ಮಾಡ್ಬೋದು, ಎಲ್ಲ ಮೆಟೀರಿಯಲ್ ವೆರಿಫಿಕೇಷನ್ ಆಗಿದೆ, ಪರ್ಚೇಸ್ ಆರ್ಡರ್, ಪರ್ಚೇಸ್ ಏನೇನೆಲ್ಲ ಆಗಿದೆ ಅದೆಲ್ಲನೂ ಕೂಡ ನಾವು ವೆರಿಫಿಕೇಷನ್ ಮಾಡಿದ್ರೆ ಅದನ್ನು ನಾವು ಮಾಡ್ತಾರೆ ಅಪ್ರೂವಲ್ ಆಫ್ ಇನ್ವಾಯ್ಸ್ ಅಂತ ಹೇಳ್ತೀವಿ. ಪ್ರೈಸಿಂಗ್ ಆಫ್ ರೆಸಿಪ್ಟ್ಸ್ ಅಂತೀವಿ. ಪ್ರೈಸಿಂಗ್ ಆಫ್ ರೆಸಿಪ್ಟ್ಸ್ ಅಂತಂದರೆ ಈ ಮೆಟೀರಿಯಲ್ ಎಷ್ಟಕ್ಕೆ ನಾವು ಪ್ರೈಸ್ ಅಂತಿರೋದು ಕ್ಯಾಲ್ಕುಲೇಷನ್ ಮಾಡಬೇಕು. ಇನ್ವಾಯ್ಸ್ ಪ್ರೈಸಲ್ಲಿ ಇರೋದನ್ನು ತೊಗೊಳಲ್ಲ, ನಾವು ಬಿಲ್ಲಲ್ಲಿ ಹಾಕಿದ್ದನ್ನೇ ತೊಗೊಳಲ್ಲ. ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಮಿಷಿನ್ಸ್ ಎಲ್ಲ